ಹೆಣ್ಣಾಗಿ ಹುಟ್ಟಿದ ಮೇಲೆ ತಾಯ್ತನ ಅನ್ನೋದನ್ನು ಎಲ್ಲ ಹೆಣ್ಣು ಮಕ್ಕಳು ಕೂಡ ಅನುಭವಿಸ್ತಾರೆ. ಅದರಲ್ಲೂ ಪುತ್ರ ಸಂತಾನವನ್ನು ಕೆಲವೊಂದು ಹೆಣ್ಮಕ್ಳು ಪಡ್ಕೊತಾರೆ, ಇನ್ನು ಕೆಲವು ಹೆಣ್ಮಕ್ಳು ಪಡ್ಕೊಳ್ಳೋದಿಲ್ಲ. ಹಾಗಿದ್ರೆ ಯಾವ ಮಹಿಳೆಗೆ ಪುತ್ರ ಸಂತಾನ ಇರೋದಿಲ್ಲ ಎಂದು ಲಕ್ಷ್ಮಿಗೆ ವಿಷ್ಣು ದೇವರು ಹೇಳಿದ್ದಾರೆ ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಪುತ್ರ ಸಂತಾನವನ್ನು ಪಡೆಯೋದಕ್ಕಾಗಿ ಅನಾದಿ ಕಾಲದಿಂದಲೂ ಅನೇಕ ರಾಜರುಗಳು ಯಾಗ ಪೂಜೆಯನ್ನ ಮಾಡ್ಕೊಂಡು ಬಂದಿರೋದನ್ನ ನಾವು ಕೇಳಿರ್ತೇವೆ ಅಥವಾ ಓದಿರ್ತೇವೆ. ವಿಷ್ಣು ದೇವನು ಲಕ್ಷ್ಮೀ ದೇವಿಗೆ ಒಂದು ಕಥೆಯ ಮೂಲಕ ಪುತ್ರ ಸಂತಾನಕ್ಕಾಗಿ ಏನು ಮಾಡಬೇಕು ಎಂಬುದನ್ನು ಹೇಳಿದ್ದಾರೆ. ಆ ಕಥೆಯನ್ನು ನಾನು ಇವತ್ತು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮಗೂ ಕೂಡ ಪುತ್ರ ಸಂತಾನ ಬೇಕು ಅನ್ನೋದಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ವಿಡಿಯೋ ಒಳಗೋಗೋಣ. ಒಮ್ಮೆ ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀ ದೇವಿಯು ವಿಷ್ಣುವಿನ ಬಳಿಗೆ ಬಂದು ತನಗೆ ಒಂದಿಷ್ಟು ಗೊಂದಲಗಳು ಕಾಡ್ತಿವೆ ಸ್ವಾಮಿ, ಆ ಗೊಂದಲಗಳಿಗೆ ಉತ್ತರ ಬೇಕೆಂದು ಹೇಳ್ತಾಳೆ. ಆಗ ವಿಷ್ಣು ದೇವನು ಪ್ರಶ್ನೆಯನ್ನು ಕೇಳುವಂತೆ ಹೇಳ್ತಾನೆ. ಲಕ್ಷ್ಮೀ ದೇವಿಯು ತನಗೆ ಈ 3 ಸಂದೇಹವಿದೆ. ಅವುಗಳೆಂದರೆ, ಮೊದಲನೇದಾಗಿ ಎಂತಹ ಮಹಿಳೆಗೆ ಪುತ್ರ ಸಂತಾನ ಭಾಗ್ಯ ಇರೋದಿಲ್ಲ, ಯಾವ ಸ್ತ್ರೀಯು ಬೇಗನೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾಳೆ, ಎಂತಹ ಮಹಿಳೆಯು ಮರಣದ ನಂತರ ಸ್ವರ್ಗವನ್ನು ಪಡಿತಾಳೆ. ಈ 3 ಪ್ರಶ್ನೆಗಳಿಗೆ ನನಗೆ ಉತ್ತರ ಬೇಕು ಸ್ವಾಮಿ ಎಂದು ಲಕ್ಷ್ಮೀ ತಾಯಿ ವಿಷ್ಣುವನ್ನ ಕೇಳ್ತಾರೆ. ವಿಷ್ಣು ದೇವನು ಈ ಕಥೆಯನ್ನ ಹೇಳುವ ಮೂಲಕ ಲಕ್ಷ್ಮೀ ದೇವಿಯ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾರೆ. ಕಥೆಯ ಪ್ರಕಾರ ಒಂದಾನೊಂದು ಊರಿನಲ್ಲಿ ಆಗರ್ಭ ವ್ಯಾಪಾರಿ ಇರ್ತಾನೆ. ಆತನಿಗೆ 2 ಗಂಡು ಮಕ್ಕಳಿರ್ತಾರೆ. ತನ್ನಿಬ್ಬರು ಗಂಡು ಮಕ್ಕಳಿಗೂ ಅದ್ಧೂರಿಯಾಗಿ ವಿವಾಹವನ್ನ ಮಾಡ್ತಾನೆ. ಈ 2 ಮಕ್ಕಳಲ್ಲಿ ಆತನ ಹಿರಿಯ ಮಗ, ಹಿರಿಯ ಸೊಸೆ ಹಾಗೂ ವ್ಯಾಪಾರಿಯ ಹೆಂಡತಿ ಕೆಟ್ಟ ಗುಣಗಳನ್ನು ಹೊಂದಿದ್ರು. ಕಿರಿಯ ಮಗ ಮತ್ತೆ ಸೊಸೆ. ಕಿರಿಯ ಮಗ ತುಂಬಾನೇ ಸದ್ಗುಣಶೀಲರಾಗಿರ್ತಾರೆ. ಕಿರಿಯ ಸೊಸೆ ಸುಕನ್ಯಾ ಎಷ್ಟೇ ಅಚ್ಚುಕಟ್ಟಾಗಿ ತನ್ನ ಪತಿ ಧರ್ಮವನ್ನ ನಿರ್ವಹಿಸಿದರೂ, ಮನೆಯ ಕೆಲಸಗಳನ್ನೆಲ್ಲ ಮಾಡಿದರೂ ಅತ್ತೆ ಆಕೆಗೆ ಕಿರುಕುಳವನ್ನ ನೀಡ್ತಾನೆ ಇರ್ತಾಳೆ. ಮತ್ತೆ ತನ್ನ ಕಿರಿಯ ಸೊಸೆಯ ಮೇಲೆ ಕೋಪ ಮಾಡಿಕೊಳ್ಳಲು ಹಾಗೂ ಆಕೆಯನ್ನು ಪದೇ ಪದೇ ಅವಮಾನಗೊಳಿಸಲು ಕಾರಣವೇನೆಂದರೆ, ಹಿರಿಯ ಸೊಸೆ ಪುತ್ರ ಸಂತಾನವನ್ನ ಹೊಂದಿದ್ಲು ಹಾಗೂ ಕಿರಿಯ ಸೊಸೆ ಸುಕನ್ಯಾಳು ಹೆಣ್ಣು ಮಗುವನ್ನ ಹೊಂದಿರ್ತಾಳೆ. ವ್ಯಾಪಾರಿಯ ಹೆಂಡತಿ ಕೇವಲ ತನ್ನ ಕಿರಿಯ ಸೊಸೆ ಸುಕನ್ಯಾಳಿಗೆ ಕಿರುಕುಳವನ್ನ ನೀಡೋದು ಮಾತ್ರವಲ್ಲ, ವ್ಯಾಪಾರಿಯ ಅಪ್ಪ ಅಮ್ಮಂದರಿಗೂ ಕೂಡ ಸಾಕಷ್ಟು ಕಿರುಕುಳವನ್ನ ನೀಡಿದ್ದಳು. ಒಂದು ದಿನ ಸುಕನ್ಯಾಳ ಅತ್ತೆ ತಾನು ಹೊರಗಡೆ ಹೋಗಿ ಬರುತ್ತಿದ್ದೇನೆ, ನಾನು ಹಿಂದಿರುಗಿ ಬರುವಷ್ಟರಲ್ಲಿ ಮನೆಯ ಎಲ್ಲ ಕೆಲಸಗಳು ಮುಗಿದಿರಬೇಕು ಹಾಗೂ ಊಟ ಸಿದ್ಧವಾಗಿರಬೇಕೆಂದು ಹೇಳಿ ಹೊರಡ್ತಾಳೆ. ಆಕೆ ಮನೆಯನ್ನು ಬಿಟ್ಟು ಸ್ವಲ್ಪ ಸಮಯದಲ್ಲಿ ಬಾಗಿಲನ್ನ ತಟ್ತಾರೆ. ಸುಕನ್ಯಾ ಮತ್ತೆ ನನ್ನ ಅತ್ತೆ ಬಂದಿರಬಹುದು ಎಂದು ಆತುರದಿಂದ ಓಡಿ ಬಾಗಿಲನ್ನ ತೆರಿತಾಳೆ. ಆಗ ಬಾಗಿಲಿನ ಬಳಿ ಓರ್ವ ಬ್ರಾಹ್ಮಣ ನಿಂತಿದ್ರು. ಬ್ರಾಹ್ಮಣ ಭಿಕ್ಷುಕರು ಸುಕನ್ಯಾಳನ್ನ ನೋಡುತ್ತಿದ್ದಂತೆ, ನನಗೆ ತುಂಬಾನೇ ಹಸುವಾಗುತ್ತಿದೆ, ತಿನ್ನಲು ಏನಾದರೂ ನೀಡು ಎಂದು ಕೇಳ್ತಾರೆ. ಆಗ ಸುಕನ್ಯಾ ಆ ಬ್ರಾಹ್ಮಣ ಭಿಕ್ಷುಕರಿಗೆ ಊಟ ಹಾಕುವುದೋ ಬೇಡವೋ, ನಾನು ಇತರರಿಗೆ ಊಟ ನೀಡಿದ ವಿಚಾರ ನಮ್ಮ ಅತ್ತೆಗೆ ತಿಳಿದರೆ ನನ್ನನ್ನು ಅವರು ಸುಮ್ಮನೆ ಬಿಡುತ್ತಾರೆಯೇ ಎಂದು ಪ್ರಾರಂಭಿಸ್ತಾಳೆ. ಆದರೂ ಆಕೆಯಲ್ಲಿನ ಒಳ್ಳೆಯ ಗುಣಗಳು ಆಕೆಗೆ ಈ ರೀತಿ ಯೋಚಿಸುವುದು ತಪ್ಪು ಎಂದು ತಿಳಿಸತೊಡಗಿಸುತ್ತೆ. ನಂತರ ಅವಳು ಅತಿಥಿ ಧರ್ಮವನ್ನು ಪಾಲಿಸುವುದು ಮುಖ್ಯವೆಂದು ತಿಳಿದು ಆ ಬ್ರಾಹ್ಮಣ ಭಿಕ್ಷುಕರನ್ನ ಒಳಗೆ ಕರೆದು ಊಟವನ್ನ ನೀಡಿ ಸತ್ಕಾರ ಮಾಡ್ತಾಳೆ. ಸುಕನ್ಯೆ ಬಡಿಸಿದ ಊಟವನ್ನ ಬ್ರಾಹ್ಮಣ ಭಿಕ್ಷುಕರು ಸೇವಿಸುವ ಸಮಯದಲ್ಲಿ ಆಕೆಯ ಅತ್ತೆ ಮನೆಗೆ ಬಂದ್ಬಿಡ್ತಾರೆ. ಬ್ರಾಹ್ಮಣ ಭಿಕ್ಷುಕನಿಗೆ ಊಟ ನೀಡೋದ್ರಿಂದ ಅದನ್ನು ಕಂಡು ಕೋಪಗೊಂಡ ಅತ್ತೆಯು ಆತನ ತಟ್ಟೆಯನ್ನ ಕಿತ್ತು ಹೊರಗೆ ಎಸಿತಾಳೆ. ಬ್ರಾಹ್ಮಣ ಭಿಕ್ಷುಕನನ್ನ ಎಳೆದು ಹೊರಗಡೆ ಹಾಕ್ತಾಳೆ. ಸುಕನ್ಯಾಳು ಕೂಡ ಮನೆಯಿಂದ ಹೊರಗಾಗ್ತಾಳೆ. ಮನೆಯಿಂದ ಹೊರಬಂದ ಸುಕನ್ಯಾಳಿಗೆ ಒಂದು ಕಾಡಿನ ಮಾರ್ಗದಲ್ಲಿ ಹೋಗುವಾಗ ಜೋರಾದ ಮಳೆ ಸಿಗುತ್ತೆ. ಆಗ ಸುಕನ್ಯಾ ಮರದ ಬಳಿ ಒಂದು ಚಿಕ್ಕ ಗುಡಿಸಲನ್ನ ನೋಡ್ತಾಳೆ. ಮಳೆಯಿಂದ ಪಾರಾಗಲು ಅವಳು ಆ ಗುಡಿಸಲೊಳಗೆ ಹೋಗ್ತಾಳೆ. ಆಕೆಗೆ ಆ ಗುಡಿಸಲಿನಲ್ಲಿ ಬ್ರಾಹ್ಮಣ ಭಿಕ್ಷುಕ ಇರುವಂತೆ ಭಾಸವಾಯಿತು. ಅವಳಿಗೆ ತನ್ನ ಮನೆಗೆ ಭಿಕ್ಷೆ ಬೇಡಲು ಬಂದಿರುವುದು ಸಾಕ್ಷಾತ್ ಮಹಾವಿಷ್ಣುವೆ ಎನ್ನುವುದು ಅರಿವಾಯಿತು. ಬ್ರಾಹ್ಮಣ ಭಿಕ್ಷುಕನ ಕಾಲಿಗೆ ಬಿದ್ದು ನಮಸ್ಕರಿಸುತ್ತಾಳೆ. ಆಗ ವಿಷ್ಣುದೇವನು, ನೀನು ಯಾವ ಕಾರಣಕ್ಕಾಗಿ ಎಲ್ಲ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೀಯಾ ಎಂಬುದು ನನಗೆ ಚೆನ್ನಾಗಿ ತಿಳಿದಿದೆ. ಈ ಸಮಸ್ಯೆಗಳಿಂದ ನಿನ್ನನ್ನು ಮುಕ್ತಗೊಳಿಸುವುದಕ್ಕಾಗಿ ನಾನಿಂದು ನಿನಗೆ ಒಂದು ತಾಳೆಗರಿಯನ್ನು ನೀಡ್ತೇನೆ. ಈ ತಾಳೆಗರಿಯಲ್ಲಿ ಏನಿದೆಯೋ ಅದರಂತೆಯೇ ನೀನು ನಡೆದುಕೊಳ್ಳಬೇಕು. ಇದರಿಂದ ನಿನ್ನ ಸಮಸ್ಯೆ ಪರಿಹಾರವಾಗುತ್ತದೆ ಎಂದು ಹೇಳಿ ಮಾಯವಾಗ್ತಾರೆ.
ಸ್ವಲ್ಪ ಸಮಯದ ಬಳಿಕ ಸುಕನ್ಯಾಳ ಪತಿ ಕೂಡ ಅದೇ ಕಾಡಿಗೆ ಆಕೆಯನ್ನ ಹುಡುಕಿಕೊಂಡು ಬರ್ತಾನೆ. ಸುಕನ್ಯಾ ಮತ್ತು ಆಕೆಯ ಪತಿ ಇಬ್ಬರು ಕೂಡ ಅದೇ ಕಾಡಿನಲ್ಲಿ ಒಂದು ಚಿಕ್ಕ ಗುಡಿಸಲನ್ನ ಕಟ್ಟಿಕೊಂಡು ಅಲ್ಲೇ ವಾಸಿಸುತ್ತಾರೆ. ಸುಕನ್ಯಾ ವಿಷ್ಣು ನೀಡಿದ ತಾಳೆಗರಿಯನ್ನ ಓದುತ್ತಾಳೆ. ಅದರಲ್ಲಿ ಪುತ್ರ ಸಂತಾನವನ್ನ ಬಯಸುವ ದಂಪತಿಗಳಲ್ಲಿ ಪತ್ನಿಯು ಪತಿಯ ಎಡಭಾಗದಲ್ಲಿ ಮಲಗಬೇಕು ಹಾಗೂ ಮಹಿಳೆ ಋತುಮತಿಯಾದ 5ನೇ ದಿನ ಪತಿ ಪತ್ನಿ ಒಂದಾದರೆ ಆಕೆಗೆ ಹೆಣ್ಣು ಮಗು ಜನಿಸುತ್ತದೆ ಹಾಗೂ 6ನೇ ದಿನ ಒಂದಾದರೆ ಗಂಡು ಮಗು ಜನಿಸುತ್ತದೆ. 14ನೇ ದಿನ ಪತಿ ಪತ್ನಿ ಒಂದಾಗುವುದರಿಂದ ಬುದ್ಧಿವಂತ ಹಾಗೂ ಸದ್ಗುಣಶೀಲ ಪುತ್ರ ಪ್ರಾಪ್ತವಾಗುತ್ತಾನೆ ಎಂದು ಬರೆದಿತ್ತು. ಅದರಂತೆಯೇ ಸುಕನ್ಯಾ ಋತುಚಕ್ರದ 14ನೇ ದಿನ ತನ್ನ ಪತಿಯೊಂದಿಗೆ ಸೇರುತ್ತಾಳೆ. ನಂತರ ಸ್ವಲ್ಪ ತಿಂಗಳುಗಳಲ್ಲಿ ಆಕೆ ಗರ್ಭವತಿಯಾಗುತ್ತಾಳೆ ಹಾಗೂ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಒಮ್ಮೆ ಜೋರಾದ ಗಾಳಿ ಮಳೆಯಿಂದ ಸುಕನ್ಯಾ ಹಾಗೂ ಆಕೆಯ ಪತಿ ಇದ್ದ ಗುಡಿಸಲು ನಾಶವಾಗುತ್ತೆ. ನಂತರ ಅವರು ಬ್ರಾಹ್ಮಣ ಭಿಕ್ಷುಕನಿದ್ದ ಗುಡಿಸಲಿಗೆ ಹೋಗ್ತಾರೆ. ಆ ಸಮಯದಲ್ಲಿ ಇಬ್ಬರು ರಾಕ್ಷಸರು ಬಂದು ಆ ಗುಡಿಸಲನ್ನ ಎತ್ತುಕೊಂಡು ಹೋಗಿ ಚಿನ್ನಾಭರಣವಿದ್ದ ಬೆಟ್ಟದ ಮೇಲೆ ಇಡ್ತಾರೆ. ಸುಕನ್ಯಾ ಗುಡಿಸಲಿನಿಂದ ಹೊರಬಂದಾಗ ಸುತ್ತಲೂ ಚಿನ್ನಾಭರಣ ತುಂಬಿತ್ತು. ಇದನ್ನು ಕಂಡು ಸುಕನ್ಯಾ ತಾನು ಇವುಗಳನ್ನು ಮನೆಗೆ ತೆಗೆದುಕೊಂಡು ಹೋದರೆ ಅತ್ತೆ ನನ್ನನ್ನು ಒಪ್ಪಿಕೊಳ್ಳುತ್ತಾರೆ ಎಂದು ಭಾವಿಸಿ ಅಲ್ಲಿರುವ ಚಿನ್ನಾಭರಣಗಳಲ್ಲಿ ಒಂದಿಷ್ಟು ಚಿನ್ನಾಭರಣವನ್ನು ತೆಗೆದುಕೊಳ್ಳುತ್ತಾಳೆ. ಪುನಃ ಆ ರಾಕ್ಷಸರು ಆ ಗುಡಿಸಲನ್ನು ಅದೇ ಕಾಡಿಗೆ ತಂದು ಇಡುತ್ತಾರೆ. ಸುಕನ್ಯಾ ಮತ್ತು ಆಕೆಯ ಪತ್ನಿ ತನ್ನ ಮನೆಗೆ ಹೋಗುತ್ತಾರೆ. ಅಲ್ಲಿ ಅತ್ತೆಗೆ ನಡೆದ ಎಲ್ಲ ವಿಚಾರಗಳನ್ನು ಹೇಳ್ತಾಳೆ. ದುರಾಸೆಯುಳ್ಳ ಅತ್ತೆ ಮತ್ತೆ ಸುಕನ್ಯಾಳನ್ನ ಕುರಿತು ಅಲ್ಲಿರುವ ಚಿನ್ನಾಭರಣಗಳನ್ನೆಲ್ಲ ತರುವ ಬದಲು ಒಂದಿಷ್ಟು ಮಾತ್ರ ತಂದಿದ್ದೀಯಾ, ನೀನೆಷ್ಟು ದಡ್ಡಿ ಎಂದು ಅವಮಾನಿಸಿ ಸ್ವತಃ ಅತ್ತೆಯೇ ಆ ಗುಡಿಸಲಿರುವ ಸ್ಥಳಕ್ಕೆ ಹೋಗ್ತಾಳೆ. ಅದೇ ಇಬ್ಬರು ರಾಕ್ಷಸರು ಬಂದು ಆ ಗುಡಿಸಲನ್ನ ತೆಗೆದುಕೊಂಡು ಹೋಗಿ ಮಂಜಿನ ಬೆಟ್ಟದ ಮೇಲೆ ಇಡ್ತಾರೆ. ಗುಡಿಸಲಿನಿಂದ ಹೊರಗೆ ಬಂದು ನೋಡಿದರೆ ಅತ್ತೆಗೆ ಅಲ್ಲಿ ಬರೀ ಮಂಜುಗಳೇ ಕಾಣಿಸಿತ್ತು. ಇದರಿಂದ ಕೋಪಗೊಂಡ ಅತ್ತೆ ರಾಕ್ಷಸರನ್ನ ಬೈತಾಳೆ. ರಾಕ್ಷಸರು ಆಕೆಯನ್ನ ಆ ಗುಡ್ಡದ ಮೇಲೆ ಬಿಟ್ಟು ಗುಡಿಸಲನ್ನ ಮಾತ್ರ ಯಥಾ ಪ್ರಕಾರ ಕಾಡಿಗೆ ತಂದು ಇಡುತ್ತಾರೆ. ಸುಕನ್ಯಾ ಆಕೆಯ ಪತಿ ಅಲ್ಲಿಗೆ ಬಂದು ನೋಡಿದಾಗ ಅತ್ತೆ ಮರಣ ಹೊಂದಿರುವ ವಿಚಾರ ತಿಳಿಯುತ್ತೆ. ಈ ರೀತಿಯಾಗಿ ವಿಷ್ಣು ಲಕ್ಷ್ಮೀ ದೇವಿಗೆ ಪುತ್ರ ಸಂತಾನ ಹೊಂದುವ ಗುಟ್ಟನ್ನ ಹೇಳುತ್ತಾನೆ. ಇನ್ನು ಕೆಲವೊಂದು ಮಹಿಳೆಯರಿಗೆ ಅವರು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳಿಗೆ ಅನುಗುಣವಾಗಿ ಶೀಘ್ರ ವೈವಾಹಿಕ ಜೀವನ ಪ್ರಾಪ್ತವಾಗುತ್ತದೆ ಹಾಗೂ ಯಾವ ಮಹಿಳೆ ಪತಿ ಧರ್ಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾಳೋ, ದಾನ ಧರ್ಮ ಮಾಡ್ತಾಳೋ ಅಂತಹ ಮಹಿಳೆ ಮರಣಾನಂತರ ಮೋಕ್ಷವನ್ನು ಪಡಿತಾಳೆ ಎಂದು ವಿಷ್ಣುದೇವ ಲಕ್ಷ್ಮೀ ದೇವಿಗೆ ಕಥೆಯ ಮೂಲಕ ವಿವರಿಸ್ತಾರೆ. ಹೀಗೆ ಯಾವ ಮಹಿಳೆಗೆ ಪುತ್ರ ಸಂತಾನ ಆಗೋದಿಲ್ಲ ಅನ್ನೋದನ್ನ ಲಕ್ಷ್ಮೀ ದೇವಿಗೆ ವಿಷ್ಣು ದೇವರು ಕಥೆಯ ಮೂಲಕ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ತಾರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದು. ವಿಡಿಯೋ ನೋಡೋಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.